ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟುಬಾರಮ್ಮ ಹೊಸೂರಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅತ್ಯದ್ಭುತ ಅನುಭವಕ್ಕಾಗಿ ಇಯರ್ಫೋನ್ ಬಳಸಿ ಮತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೊಸ ವರುಷ ಹೊಸ ಹರುಷ ಎಂಬ ಮಾತು ಈ ಸಾಲಿನಲ್ಲಿ ಸತ್ಯವಾಗುತ್ತೆ ಎನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಯಾಕೆಂದರೆ 2025 ಭೂಮಂಡಲದ ಜೀವ ಸಂಕುಲಗಳಿಗೆ ಈ ಎಲ್ಲ ಊಹೆಗಳನ್ನು ದೃಢವಾಗಿಸುವ ಮುನ್ಸೂಚನೆಯನ್ನು ನೀಡುತ್ತದೆ. ಈ ದೆಸೆಯಲ್ಲೇ ಮೌನಿ ಅಮಾವಾಸ್ಯೆ ಮುಗಿದು ರಥಸಪ್ತಮಿ ಶುರುವಾದರೆ ಉತ್ತರಾಯಣ ಕಾಲ ಪ್ರಾರಂಭ. ಈ ಸಮಯದಲ್ಲಿ ನಾವು ಕೈಗೊಳ್ಳುವ ಎಲ್ಲ ಕೆಲಸಗಳಿಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಎಂಬ ವಾದ ಜ್ಯೋತಿಷ್ಯ ವಲಯದಲ್ಲಿ ಕೇಳಿಬರುತ್ತಿದೆ. ಸ್ನೇಹಿತರೆ, ಮತ್ತೊಂದು ಸೂಜಿಗ ನೋಡಿ. ಇನ್ನು ಮುಂದಿನ 144 ವರ್ಷಗಳಾದ ಮೇಲೆ ಮಹಾಕುಂಭ ಮೇಳ ಬರುತ್ತೆ. ಅದು 2169ರಲ್ಲಿ ಈ ಸಂಖ್ಯೆಯನ್ನು ಕೂಡಿಸಿದರೆ 2 + 1 + 6 + 9 ಒಟ್ಟುಗೂಡಿದರೆ 18 ಬರುತ್ತೆ. 1 + 8 ಕೂಡಿದರೆ 9 ಬರುತ್ತೆ. ಆಗ ವರ್ಷದಲ್ಲಿ ಬಹುಶಃ ಈ ವಿಡಿಯೋವನ್ನು ನೋಡೋ ನಾವು ಯಾರು ಬದುಕಿರಲ್ಲ. ಹಾಗಾಗಿ ಈ ಸುದಿನಕ್ಕೆ ಇಂದಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಮಹಾಕುಂಭ ಮೇಳಕ್ಕೆ ಹೋಗಿರುವವರು ಹೋಗದೇ ಇರುವವರು ಈ ಅದ್ಭುತ ಕ್ಷಣಗಳನ್ನು ಕಳೆಯುತ್ತಿರೋ ನಾವೆಲ್ಲರೂ ನಿಜಕ್ಕೂ ಅದೆಷ್ಟು ಪುಣ್ಯವೋ. ಈಗ ವಿಷಯಕ್ಕೆ ಬರುವುದಾದರೆ, ರಥಸಪ್ತಮಿಯಾದ ಮೇಲೆ 12 ರಾಶಿಗಳಲ್ಲೂ ಭಾರಿ ಬದಲಾವಣೆಯಾಗಲಿದೆ. ಬನ್ನಿ ಆಗಿದ್ದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿಗಳ ಪ್ರಭಾವ ಹೇಗಿರುತ್ತೆ, ಅದರಿಂದ ಮನುಷ್ಯನ ಮೇಲೆ ಆಗುವ ಪ್ರಭಾವ ಎಂಥದ್ದು ಎನ್ನುವುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 2025 ರಥಸಪ್ತಮಿಯ ನಂತರ ನಮ್ಮೆಲ್ಲರ ಬದುಕಿನಲ್ಲಿ ಹೊಸ ಉರುಪು, ಹೊಸ ಚೈತನ್ಯವನ್ನು ನೋಡೋದು ಖಂಡಿತ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಆದರೆ ಮೊದಲಿಗೆ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಾಗೂ ಏನೋ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಿಮ್ಮಿಷ್ಟ ದೇವರ ಆರಾಧಿಸಿ ಅಥವಾ ಮನಸ್ಸಿನಲ್ಲಿ ಧ್ಯಾನಿಸಿ ಎನ್ನುವ ವಿಚಾರವನ್ನು ತಿಳಿಸಿದ್ದೆ. ಮೊದಲಿಗೆ ಮೇಷರಾಶಿಯ ಬಗ್ಗೆ ಗಮನಿಸಿದರೆ, ಈ ರಾಶಿಯಲ್ಲಿ ಹುಟ್ಟಿದವರು ದೇಹದಂಡನೆಯನ್ನು ಮಾಡದೆ ಕೆಲಸವನ್ನು ಮಾಡುತ್ತಾರೆ ಎನ್ನಲಾಗುತ್ತೆ. ಹಣದ ಅರಿವು ಬಹಳಷ್ಟು ಆಗುತ್ತೆ. ಇದರಿಂದ ಆಲಸ್ಯ ಹೆಚ್ಚಾಗಿ ದೇಹದ ತೂಕವು ಅಧಿಕವಾಗುತ್ತೆ. ಆಹಾರದ ಬಗ್ಗೆ ಅತಿಯಾದ ಆಸೆ ಬರುತ್ತೆ. ಇದರಿಂದ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಲು ಕಷ್ಟವಾಗುತ್ತೆ. ನಿಮಗಿರುವ ಅಭ್ಯಾಸಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ನಿಮಗಿರುವ ಅಥವಾ ನಿಮಗೆ ಗೊತ್ತಿರುವ ಕೆಲವು ದೌರ್ಬಲ್ಯಗಳನ್ನು ಬಿಡಬೇಕಾಗಿ ಬರುತ್ತೆ. ವಿನಾಕಾರಣ ಆತುರ ಮಾಡಿಕೊಳ್ಳಬೇಡಿ. ನಿಮ್ಮಿಂದ ಸಾಧ್ಯವಾದದನ್ನು ಮಾತ್ರ ಒಪ್ಪಿಕೊಳ್ಳಿ. ನೀವು ವಾದ ಮಾಡುತ್ತಿರುವುದು ಅಥವಾ ಪ್ರತ್ಯುತ್ತರ ನೀಡುವಾಗ ಎದುರಿಗೆ ಇರುವವರು ಯಾರು ಎಂದು ಗಮನಿಸಿ. ಯಾಕೆಂದರೆ ಕೆಲವೊಮ್ಮೆ ನಿಮ್ಮನ್ನು ಈ ವರ್ಷದಲ್ಲಿ ಆರ್ಥಿಕವಾಗಿ ಸಬಲತೆ ಉಂಟಾಗುತ್ತಿದ್ದಾಗ ಅರಿವಿಲ್ಲದೆಯೇ ಅಹಂ ಕೂಡ ಭ್ರಮೆ ಸೃಷ್ಟಿಸುತ್ತೆ. ಯಾರನ್ನು ಕಡೆಗಾಣಿಸಿ ಮಾತನಾಡಬೇಡಿ. ಹಲವು ವರ್ಷಗಳಿಂದ ಬಯಸಿದ್ದು ಸಿಗದೇ ಇದ್ದಲ್ಲಿ ಈ ವರ್ಷ ಖಂಡಿತ ಸಿಗುತ್ತೆ. ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಬರಲಿವೆ. ಮೋಜಿಗಾಗಿ ಹಣವನ್ನು ಖರ್ಚು ಮಾಡಬೇಡಿ. ವೃಷಭ ರಾಶಿ, ಈ ವರ್ಷ ನಿಮ್ಮ ಬಗ್ಗೆ ನೀವು ತಿಳಿದುಕೊಳ್ಳುವುದು ಉತ್ತಮ. ಈ ವರ್ಷ ನಿಮಗೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಸವಾಲಾಗುತ್ತೆ. ಹೊಸ ಅವಕಾಶಗಳು ಉದ್ಭವಿಸುತ್ತವೆ. ಒಂದು ವೇಳೆ ನೀವು ಆಕಾಂಕ್ಷೆಯ ವ್ಯಕ್ತಿತ್ವದವರೇ ಆಗಿದ್ದರೆ ನೀವು ಈ ವರ್ಷದಲ್ಲಿ ಉತ್ತಮ ಫಲ ನಿಮ್ಮದಾಗುತ್ತೆ. ಒಂದು ಲಾಭ ಅಥವಾ ಹಣವನ್ನು ಉಳಿತಾಯ ಮಾಡಿ ನಿಮಗೆ ಆರೋಗ್ಯ ಸಮಸ್ಯೆ ಎದುರಾಗಬಹುದು. ನಿಮಗಿಷ್ಟವಾದ ವಸ್ತುಗಳನ್ನು ಖರೀದಿ ಮಾಡುತ್ತೀರಾ. ನೀವು ತುಂಬ ಸಂತೋಷದಿಂದ ಕಾಲ ಕಳೆಯುತ್ತೀರಿ. ಆದರೆ ಸಂಬಂಧಿಕರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಮಿಥುನ ರಾಶಿ, ನಿಮ್ಮ ಬದುಕಿನಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನಕ್ಕೆ ಉತ್ಸಾಹವನ್ನು ಕೊಡುತ್ತಾರೆ. ನಿಮ್ಮ ಸಂಗಾತಿಯ ಜೊತೆ ಹೆಚ್ಚು ಉತ್ತಮವಾದ ಸಮಯವನ್ನು ಈ ವರ್ಷದಲ್ಲಿ ಕಳೆಯುತ್ತೀರಾ. ಬೇಕಾದಷ್ಟು ಸಂಪತ್ತಿದ್ದರೂ ನಿಮಗೆ ನೆಮ್ಮದಿ ಸಿಗಲ್ಲ. ನಿಮ್ಮ ವೃತ್ತಿಪರ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗುತ್ತವೆ. ಅದರಲ್ಲೂ ಕಲಾವಿದರು ಹೆಚ್ಚು ಶ್ರಮ ಹಾಕಿದರೆ ಬೇಗ ಯಶಸ್ಸಿನ ಸಾಧಿಸುತ್ತೀರಾ. ಮತ್ತೊಂದು ಲಾಭದಾಯಕ ಏನೆಂದರೆ ಸಜ್ಜನರ ಸವಾಸವಾಗುತ್ತೆ. ಕರ್ಕಟಕ ರಾಶಿ, ಈ ವರ್ಷ ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತೀರಾ. ಮಾನಸಿಕವಾಗಿ ಒತ್ತಡ ನೀಡುವಂತಹ ಯಾವುದೇ ಕೆಲಸವಿದ್ದರೂ ಅದನ್ನು ದೂರವಿಟ್ಟು ನಿಮ್ಮ ಸಂಗಾತಿಯೊಡನೆ ಹೆಚ್ಚು ಸಂತೋಷದಿಂದ ಕಾಲ ಕಳೆಯುತ್ತೀರಾ. ಈ ವರ್ಷ ನಿಮ್ಮೆಲ್ಲ ಕನಸುಗಳು ನನಸಾಗುತ್ತೆ.
ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಿಮಗೆ ಸಿಕ್ಕ ಅವಕಾಶಗಳನ್ನು ಬಳಸಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಕೊಂಚ ಮಟ್ಟಿಗೆ ಅಸಮಾಧಾನ, ಕಿರಿಕಿರಿ ಇದೆಯಂತೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ಅದರಲ್ಲೂ ಸ್ತ್ರೀಯರು ಎಚ್ಚರದಿಂದಿರಿ. ಸಿಂಹರಾಶಿ, ಈ ವರ್ಷ ನಿಮಗೆ ಪ್ರತಿದಿನವೂ ಸವಾಲಾಗಿರುತ್ತೆ. ನಿಮ್ಮದೇ ತಪ್ಪಿದ್ದರೆ ಆದಷ್ಟು ಬೇಗ ಒಪ್ಪಿಕೊಳ್ಳಿ. ಇಲ್ಲವಾದರೆ ನಿಮ್ಮ ಸ್ನೇಹ ಸಂಬಂಧ ಹಾಳಾಗುವ ಸಾಧ್ಯತೆ ಇರುತ್ತೆ. ಹಣಕಾಸಿನಲ್ಲಿ ಖಂಡಿತವಾಗಿಯೂ ಯಶಸ್ಸಿದೆ. ಹಣದ ಜೊತೆಗೆ ವ್ಯಕ್ತಿತ್ವ ಹೆಚ್ಚಾಗುತ್ತದೆ. ನಿಮ್ಮ ವರ್ತನೆ ಇತರರಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಪೋಷಕರು ಮಕ್ಕಳಿಗೆ ಶಿಸ್ತನ್ನು ಕಲಿಸಿ ಅವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಾ. ಕನ್ಯಾ ರಾಶಿ, ಈ ರಾಶಿಯವರಿಗೆ ನಿಜಕ್ಕೂ ಜಾಕ್ಪಾಟ್ ಎಂದರೆ ಈ ವರ್ಷ ಅಧಿಕ ಲಾಭದಾಯಕವಾಗಲಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಲಾಭವಾಗುತ್ತೆ. ಈ ವರ್ಷದಲ್ಲಿ ಆತ್ಮಬಲ, ಮನೋಬಲ ಹೆಚ್ಚಾಗುತ್ತದೆ. ಇಷ್ಟೇ ವರ್ಷ ದೂರ ಆಗಿದ್ದ ಸಂಬಂಧ ಅಥವಾ ಕೆಲಸಗಳು ಈ ವರ್ಷದಲ್ಲಿ ದೊರೆಯುತ್ತದೆ. ಪ್ರಯಾಣ ಮಾಡುವ ಮೊದಲು ದೃಢವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಇಲ್ಲವಾದರೆ ಇದರಿಂದ ಮನಸ್ತಾಪ ಉಂಟಾಗುತ್ತದೆ. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ತೆಗೆದುಕೊಂಡು ಓದಬೇಕು. ಕೆಲವರ ಮಾತನ್ನು ನಿರ್ಲಕ್ಷಿಸಬಾರದು. ತುಲಾರಾಶಿ, ಈ ರಾಶಿಯವರು ಇಡೀ ವರ್ಷ ಮೋಜು ಮಸ್ತಿಯಲ್ಲೇ ಕಳೆಯುತ್ತಾರೆ. ಸಮಯವನ್ನು ಹಾಳು ಮಾಡುತ್ತಾರೆ. ಮನೆಯವರೊಡನೆ ಅಥವಾ ಸಂಗಾತಿಯೊಡನೆ ಸುಮ್ಮನೆ ಕಿರಿಕಿರಿ, ಅಸಮಾಧಾನ ಉಂಟಾಗುತ್ತೆ. ಆದರೆ ಈ ವರ್ಷ ನಿಮ್ಮ ಕುಟುಂಬದವರಿಂದ ಪೂರ್ಣ ಬೆಂಬಲ ಸಿಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ. ಉದ್ಯೋಗಿಯಾಗಿದ್ದಲ್ಲಿ ನಿಮಗೆ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಾಗುತ್ತೆ. ಹಣದ ವ್ಯವಹಾರದಲ್ಲಿ ಆಪ್ತರೊಂದಿಗೆ ಮಾಡಿ. ವೃಶ್ಚಿಕ ರಾಶಿ, ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಗೊಂದಲ ಇರುತ್ತೆ. ನೀವು ಆಲೋಚಿಸದೆ ನಿರ್ಧಾರ ತೆಗೆದುಕೊಳ್ಳುತ್ತೀರಾ ಅಥವಾ ಈ ನಿರ್ಧಾರ ಸರಿನಾ, ಇದರಿಂದ ಎಷ್ಟು ಲಾಭ ಸಿಗುತ್ತೆ ಎಂದು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಈ ವರ್ಷ ನಿಮಗೆ ಅಧಿಕ ಲಾಭವಾಗುತ್ತೆ. ನೀವು ತೊಡಗಿಸಿಕೊಂಡ ಯಾವುದೇ ಕ್ಷೇತ್ರದಲ್ಲಿ ಕೂಡ ನಿಮಗೆ ಪ್ರಶಂಸೆ ಅಥವಾ ಲಾಭ ಆಗೇ ಆಗುತ್ತದೆ. ನಿಮ್ಮ ಸಾಕಷ್ಟು ಸಮಯವನ್ನು ಬಂಧು ಬಳಗ, ಸ್ನೇಹಿತರ ಜೊತೆ ಕಳೆಯುತ್ತೀರಾ. ಹಣದ ವ್ಯವಹಾರದಲ್ಲಿ ಯಾರನ್ನೂ ನಂಬಬೇಡಿ. ನಿಮ್ಮ ಸಾಲವೆಲ್ಲ ಈ ವರ್ಷದಲ್ಲಿ ತೀರಿ ಹೋಗುತ್ತೆ. ಎಷ್ಟೇ ಊಟ ಮಾಡಿದರೂ ಮತ್ತಷ್ಟು ಬೇಕು ಅನ್ನುವ ಮನೋಭಾವನೆ ಬೆಳೆಯುತ್ತೆ. ಧನುರಾಶಿ, ಅಧಿಕ ಗುರಿಯನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ಈ ವರ್ಷ ಆರ್ಥಿಕ ಪರಿಸ್ಥಿತಿ ಅನುಕೂಲ ಆಗದೇ ಇದ್ದರೂ ಕೂಡ ಯಾವುದಾದರೂ ಮೂಲದಿಂದ ನಿಮಗೆ ಹಣ ಬರುತ್ತೆ. ಖರ್ಚಿನ ವಿಚಾರದಲ್ಲಿ ಎಚ್ಚರ. ಸಂಗಾತಿಗಳಿಂದ ಬೆಂಬಲ, ಪ್ರೋತ್ಸಾಹ ಸಿಕ್ಕೇ ಸಿಗುತ್ತೆ. ಇಷ್ಟಪಟ್ಟ ಕಡೆ ಪ್ರವಾಸಕ್ಕೆ ಹೋಗುತ್ತೀರಾ. ಕೆಲಸ ಮಾಡುವಾಗ ಸೋಮಾರಿತನ ಅಡ್ಡ ಬರುತ್ತೆ. ಸಾಲದಿಂದ ಮನಸ್ತಾಪ ಉಂಟಾಗುತ್ತದೆ. ಮಕರ ರಾಶಿ, ಈ ವರ್ಷ ನಿಮ್ಮ ಬಲ ದುಪ್ಪಟ್ಟು ವೃದ್ಧಿಯಾಗುತ್ತದೆ. ಸಹಾಯಕ್ಕಾಗಿ ಹಣ ಪಡೆದದ್ದನ್ನು ಸಕಾಲದಲ್ಲಿ ಹಿಂದಿರುಗಿಸಿ. ನಿಮ್ಮ ಅತಿಯಾದ ಧೈರ್ಯ ನಿಮಗೆ ಮುಳುವಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರು ಅಥವಾ ಸಂಗಾತಿಯೊಂದಿಗೆ ಮನಸ್ತಾಪ, ಕಿರಿಕಿರಿಗೊಳ್ಳುತ್ತಾರೆ. ಉದ್ಯೋಗದಲ್ಲಿ ಅತಿಯಾದ ಸವಾಲುಗಳು ಎದುರಾಗುತ್ತವೆ. ಎಂತಹ ಸಂದರ್ಭದಲ್ಲಿ ಕೂಡ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡು ಮುಂದೆ ಸಾಗಿ. ಆರೋಗ್ಯ ಸುಧಾರಿಸುತ್ತೆ. ಕುಂಭರಾಶಿ, ನಿಮ್ಮ ಮಾತುಗಳಿಂದ ನಿಮ್ಮ ಜೊತೆಗಿರುವವರಿಗೆ ಸ್ಫೂರ್ತಿ ಸಿಗುತ್ತೆ. ದೊಡ್ಡ ಗುಂಪಿನಲ್ಲೂ ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ಆಕರ್ಷರಾಗುತ್ತೀರಾ. ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಕುಟುಂಬದವರ ಆರೋಗ್ಯದ ಬಗ್ಗೆ ಎಚ್ಚರ. ಕೆಲಸದ ಜವಾಬ್ದಾರಿಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ. ಆರ್ಥಿಕವಾಗಿ ಸದೃಢರಾಗುತ್ತೀರಾ. ಆದರೆ ಗಳಿಸಿದ ಹಣದ ರಕ್ಷಣೆ ಮಾಡಿ. ಯಾವುದೇ ಕೆಲಸ ಮಾಡುವಾಗ ಸ್ವಲ್ಪ ವಿಳಂಬ ಆಗುತ್ತೆ, ಆದರೂ ಭಯಪಡದೆ ಖಂಡಿತ ಯಶಸ್ಸನ್ನು ಸಾಧಿಸುತ್ತೀರಾ. ಇನ್ನು ಕಡೆ ರಾಶಿ ಮೀನರಾಶಿ. ಎಂತಹ ಪರಿಸ್ಥಿತಿ ಬಂದರೂ, ಅಪಾಯಗಳು ಎದುರಾದರೂ ಹಿಂಜರಿಯಬೇಡಿ. ನಿಮಗೆ ದೇವರ ಅನುಗ್ರಹ ಇದೆ. ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಂದಲ್ಲ 10 ಬಾರಿ ಯೋಚಿಸಿ ತಾಳ್ಮೆಯಿಂದ ನಿರ್ಧಾರ ಮಾಡಿ. ಈ ವರ್ಷ ಓದು ಅಥವಾ ಬರವಣಿಗೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತೀರಾ. ಆರೋಗ್ಯ ಉತ್ತಮವಾಗಿರುತ್ತೆ. ವ್ಯವಹಾರದ ಪರಿಸ್ಥಿತಿ ಬಲವಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಪ್ರಯಾಣ ಮಾಡಬೇಕೆಂದು ಕನಸು ಕಂಡದ್ದು ಈ ವರ್ಷ ನನಸಾಗುತ್ತದೆ. ಆರ್ಥಿಕವಾಗಿ ಸದೃಢರಾಗುತ್ತೀರಾ ಮತ್ತು ನಿಮಗೆ ನೆಮ್ಮದಿ ದೊರೆಯಲಿದೆ. ತಾಯಿಯ ಆಶೀರ್ವಾದ ಇದೆ. ಶುಭ ಫಲವೊಂದು ನಿಮ್ಮದಾಗುತ್ತೆ. ಹೀಗೆ 12 ರಾಶಿಗಳಿಗೂ ಜ್ಯೋತಿಷ್ಯದಲ್ಲಿ ಇಷ್ಟೆಲ್ಲ ಮಾಹಿತಿಗಳನ್ನು ಉಲ್ಲೇಖಿಸಲಾಗಿದೆ. ಆದಷ್ಟು ಉದಾಸೀನತೆಯನ್ನು ತ್ಯಜಿಸಿ. ಮುಂದಕ್ಕೆ ಅಣಿಯಾಗಿ ಬದುಕು ಬಂಗಾರವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.
ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.